ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ ಇದ್ದ. ಆ ರಾಜನಿಗೆ ಒಬ್ಬ ರಾಣಿ ಇದ್ಲು. ಅವರಿಬ್ಬರಿಗೂ ಭಾಳ ದಿನ ಆದರೂ ಮಕ್ಕಳೇ ಆಗಿರಲಿಲ್ಲ. ಹೀಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಸುಮಾರು ವರ್ಷ ಆದಮೇಲೆ ಆ ದಂಪತಿಗಳಿಗೆ ಒಬ್ಬ ಹೆಣ್ಮಗು ಹುಟ್ಟಿತು. ಮಗು ಹುಟ್ಟಿದ ಮೇಲೆ ನಾಮಕರಣ ಮಾಡಬೇಕಲ್ವಾ? ಹಾಗೆ ಈ ಮಗು ಹುಟ್ಟಿದ ಮೇಲೆ ಒಂದಿನ ಇದರ ನಾಮಕರಣ ಮಾಡ್ತಾ ಇರ್ತಾರೆ. ಆ ನಾಮಕರಣ ಮಾಡೋ ದಿವಸ ಒಬ್ಬ ಕಿನ್ನರಿ ಪ್ರತ್ಯಕ್ಷ ಆಗ್ತಾಳೆ. ಕಿನ್ನರಿ ಬಂದು ಆ ಮಗು ಕೈಯಲ್ಲಿ ಬಂಗಾರದ 3 ಚೆಂಡುಗಳನ್ನು ಕೊಡ್ತಾಳೆ. ಕೊಟ್ಟು ಹೇಳ್ತಾಳೆ, ಇವಳು ಯಾವಾಗಲೂ ಇವನ್ನ ಇಟ್ಟುಕೊಂಡಿರಲಿ, ಒಳ್ಳೆಯದಾಗುತ್ತೆ ಅಂತ ಹೇಳಿ ಆ ಕಿನ್ನರಿ ಅಲ್ಲಿಂದ ಮಾಯ ಆಗ್ಬಿಡ್ತಾಳೆ. ಈ ಕಡೆ ಆ ಹುಡುಗಿ ರಾಜಕುಮಾರಿಯಾಗಿ ಆರೋಗ್ಯವಾಗಿ ಬೆಳೀತಾಳೆ. ಆದರೆ ಆ ರಾಜ್ಕುಮಾರಿ ಯಾವಾಗಲೂ ಆ 3 ಬಂಗಾರದ ಚೆಂಡುಗಳನ್ನು ಮೇಲಕ್ಕೆಸೆದು ನೆಲಕ್ಕೆ ಬೀಳದೇ ಇರೋ ಥರ ಹಿಡ್ಕೊಂಡು ಆಟ ಆಡ್ತಿರ್ತಾಳೆ. ಅವಳಿಗೆ 16 ವರ್ಷ ತುಂಬುತ್ತೆ. ಆಗ ಅಪ್ಪ ಅಮ್ಮ ಅಂದರೆ ರಾಜ ರಾಣಿ ಈ ರಾಜ್ಕುಮಾರಿಗೆ ಯಾವಾಗಲೂ ಈಗ ಆಟದ ಹುಚ್ಚಿದೆಯಲ್ಲ, 16 ವರ್ಷ ಆಯಿತು, ಮದುವೆ ಮಾಡಬೇಕು, ಹೇಗಪ್ಪ ಇದು ಯಾವಾಗಲೂ ಆಟ ಆಡ್ಕೊಂಡಿದ್ರೆ ಅಂತ ಚಿಂತೆ ಹತ್ತುತ್ತೆ. ಒಂದಿನ ಈ ರಾಜ್ಕುಮಾರಿ ಉದ್ಯಾನವನದಲ್ಲಿ ಓಡಾಡ್ಕೊಂಡಿದ್ದಾಗ ಗಿಡಗಳ ಹಿಂದೆ ಹುಡುಗಿ ಒಬ್ಬಳು ಕೂತ್ಕೊಂಡು ಅಳ್ತಾ ಇದ್ಲು. ಅದನ್ನು ನೋಡಿದ ರಾಜ್ಕುಮಾರಿ ಕೇಳ್ತಾಳೆ, ಯಾರು ನೀನು, ಯಾಕೆ ಅಳ್ತಾ ಇದೀಯಾ? ಆಗ ಆ ಹುಡುಗಿ ಹೇಳ್ತಾಳೆ, ನಾನು ಇಲ್ಲಿ ಮಾಲಿ ಮಗಳು. ಮುಂದಿನ ವಾರ ಒಬ್ಬ ಯುವಕನ ಜೊತೆಗೆ ನನ್ನ ಮದುವೆ ಆಗಬೇಕಾಗಿತ್ತು. ಆದರೆ ಅಂತ ಅಳ್ತಾ ಅಳ್ತಾ ಹುಡುಗಿ ಮಾತನ್ನು ಅರ್ಧಕ್ಕೆ ಬಿಟ್ಟು ಅಲ್ಲಿಂದ ಓಡಿ ಹೋಗ್ಬಿಡ್ತಾಳೆ. ಮರುದಿನ ಆಗುತ್ತೆ. ರಾಜ್ಕುಮಾರಿ ಎದ್ದು ಸ್ನಾನ ಮಾಡಿ, ಅವತ್ತು ಬಿಳಿ ಸೀರೆ ಉಟ್ಕೋಬೇಕು ಅಂತ ಅನಿಸುತ್ತೆ ಅವಳಿಗೆ, ಬಿಳಿ ರೇಷ್ಮೆ ಸೀರೆ. ಹಾಗಾಗಿ ಸೇವಕಿಯರಿಗೆ ಹೇಳ್ತಾಳೆ, ಸೇವಕಿಯರೇ ನನ್ನ ಬಿಳಿ ರೇಷ್ಮೆ ಸೀರೆ ಕೊಡಿ ಅಂತ. ಆಗ ಸೇವಕಿಯರು ಹೇಳ್ತಾರೆ, ಇಲ್ಲ ರಾಣಿಯವರೇ, ಆ ಸೀರೆ ಇವತ್ತು ತೊಳೆಗೆ ಹಾಕಿದ್ದೀವಿ, ಸೀರೆ ಇಲ್ಲ ಇಲ್ಲ ಅಂತ ಸುಳ್ಳು ಹೇಳ್ತಾರೆ. ಅಷ್ಟೇ ಅಲ್ಲ, ರಾಜ್ಕುಮಾರಿ ಮನೆಯಿಂದ ಹೊರಗಡೆ ಬರದೇ ಇರೋ ಥರ ಅವಳನ್ನು ಒಂದು ರೂಮಲ್ಲಿ ಕೂಡಿ ಹಾಕಿ ಬಾಗಿಲಿಗೆ ಬೀಗ ಹಾಕಿಬಿಡ್ತಾರೆ. ಯಾಕೆ ಹೀಗೆ ಮಾಡಿದರು ಅಂತ ಯೋಚನೆ ಮಾಡ್ತಾ ರಾಜ್ಕುಮಾರಿ ಆ ರೂಮಲ್ಲೇ ಕೂತ್ಕೊಂಡಿರ್ತಾಳೆ. ಮಧ್ಯಾಹ್ನ ಆಗುತ್ತೆ. ಮಧ್ಯಾಹ್ನದ ಹೊತ್ತಿಗೆ ಅವರ ಅರಮನೆ ಮುಂದೆ ಭಾರಿ ಗದ್ದಲ ಕೆಡಿಸುತ್ತೆ. ರಾಜ್ಕುಮಾರಿಗೆ ಗಾಬರಿ ಆಗುತ್ತೆ. ಏನದು ಏನದು ಈ ಗಲಾಟೆ ಅಂತ ಹೇಳಿ ರಾಜ್ಕುಮಾರಿ ಕಿಟಕಿಯಿಂದ ಬಗ್ಗಿ ನೋಡ್ತಾಳೆ. ಅಲ್ಲಿ ಒಂದು ಭೀಮಕಾಯದ ಭೀಕರವಾದಂಥ ಕಪ್ಪು ಗೂಳಿಯಲ್ಲಿ ನಿಂತಿರುತ್ತೆ. ರಾಜ ರಾಣಿಯರು ಅರಮನೆ ಮೆಟ್ಲ ಮೇಲೆ ಅಳ್ತಾ ನಿಂತಿರ್ತಾರೆ. ಈ ರಾಜ್ಕುಮಾರಿಗೆ ಹಿಂದಿನ ದಿನ ರಾತ್ರಿ ತೋಟದಲ್ಲಿ ಕಂಡಿರ್ತಾಳಲ್ಲ ಹುಡುಗಿ, ಆ ಮಾಲಿ ಮಗಳು, ಅವಳು ಈ ರಾಜ್ಕುಮಾರಿಯ ಬಿಳಿ ರೇಷ್ಮೆ ಸೀರೆ ಉಟ್ಕೊಂಡು ಅಳ್ತಾ ಅಳ್ತಾ ಗೂಳಿ ಮೇಲೆ ಕೂತಿರ್ತಾಳೆ. ಒಂದೇ ಒಂದು ಕ್ಷಣದಲ್ಲಿ ಆ ಗೂಳಿ ವಾಯು ವೇಗದಲ್ಲಿ, ಅಂದರೆ ಗಾಳಿ ಎಷ್ಟು ಓಡುತ್ತಲ್ಲ ಎಷ್ಟು ಸ್ಪೀಡಲ್ಲಿ, ಅಷ್ಟು ಸ್ಪೀಡಲ್ಲಿ ಆ ಹುಡುಗಿನ ಕೂಡಿಸ್ಕೊಂಡು ಓಡುತ್ತೆ. ಇದನ್ನೆಲ್ಲ ನೋಡಿದ ಈ ರಾಜಕುಮಾರಿಗೆ ವಿಚಿತ್ರ ಅನಿಸುತ್ತೆ. ಮರುದಿನ ಆ ರಾಜ್ಕುಮಾರಿನ ಬೀಗ ಹಾಕಿ ಕೂಡ ಹಾಕಿದ್ರಲ್ಲ, ಅಲ್ಲಿಂದ ಹೊರಗೆ ತೆಗಿತಾರೆ. ತೆಗೆದ ತಕ್ಷಣ ರಾಜ್ಕುಮಾರಿ ಅವರ ತಂದೆಯನ್ನು ಕೇಳ್ತಾಳೆ, ಅಪ್ಪ ಏನಿದು, ನನ್ನಿಂದ ಏನು ಮುಚ್ಚಿಡಬೇಡಿ, ಎಲ್ಲವನ್ನ ಹೇಳಿ, ಏನಾಗ್ತಾ ಇದೆ? ಆಗ ರಾಜ ವಿವರಿಸ್ತಾನೆ, ಈ ಕಪ್ಪು ಗೂಳಿ ಮೇದಿನಿ ರಾಜದ್ದು. ಅದು ಬಂದು ನಮ್ಮ ರಾಜ್ಯದ ದನಕರುಗಳನ್ನು ನಾಶ ಮಾಡ್ತಿತ್ತು. ನಿನಗೆ ಏನು ಬೇಕು ಅಂತ ಕೇಳಿದ್ದಕ್ಕೆ ರಾಜ್ಕುಮಾರಿಯನ್ನು ಕೊಡಿ ಅಂತ ಕೇಳಿತು. ಹಾಗಾಗಿ ನಿನ್ನ ಬದಲಾಗಿ ನಮ್ಮ ಮಾಲಿ
ತೋಟಗಾರನ ಮಗಳನ್ನು ಕಳಿಸಿದ್ವಿ. ಆದರೆ ಅವಳು ರಾತ್ರಿ ವಾಪಸ್ ಬಂದಿದ್ದಾಳೆ. ಆಗ ರಾಜ್ಕುಮಾರಿ ಕೇಳ್ತಾಳೆ, ಯಾಕಪ್ಪ, ಹೇಗೆ? ರಾಜ ಮತ್ತೆ ಹೇಳ್ತಾನೆ, ಆ ಗೂಳಿ ಆ ಹುಡುಗಿನ ಸಂಜೆವರೆಗೂ ಕರ್ಕೊಂಡೋಗಿ ಒಂದು ಕಡೆ ಇಳಿಸಿ, ರಾಜ್ಕುಮಾರಿ ಈಗ ಸಮಯ ಎಷ್ಟು ಅಂತ ಕೇಳ್ತಂತೆ. ಮಾಮೂಲಿ ಆ ತೋಟದ ಮಾಲಿ ಮಗಳು, ನಮ್ಮಪ್ಪ ತೋಟದಿಂದ ಅರಮನೆಗೆ ಹೂ ತಗೊಂಡು ಹೋಗಿ ಕೊಡೋ ಸಮಯ ಅಂದಳಂತೆ. ಆಗ ಗೂಳಿಗೆ ಸಿಟ್ಟು ಬಂದು, ನೀನು ರಾಜ್ಕುಮಾರಿ ಅಲ್ಲ, ಆ ತೋಟಗಾರನ ಮಗಳು, ಹೊರಟೋಗು ಅಂತ ಬೈದು ಮಾಯ ಆಯ್ತಂತೆ. ಇದನ್ನೆಲ್ಲ ಸಾವಕಾಶವಾಗಿ ಕೇಳಿಸ್ಕೊಂಡಂಥ ರಾಜ್ಕುಮಾರಿ ಅವರಪ್ಪನಿಗೆ ಒಂದು ಮಾತು ಹೇಳ್ತಾಳೆ, ಅಪ್ಪ, ಆ ಮಾಂತ್ರಿಕ ಗೂಳಿಗೆ ಮೋಸ ಮಾಡೋದ್ರಲ್ಲಿ ಅರ್ಥ ಇಲ್ಲ, ನಾನೇ ಅದ್ರ ಜೊತೆಗೆ ಹೋಗ್ತೇನೆ ಅಂತ ಹೇಳಿ ರಾಜ್ಕುಮಾರಿ ತನ್ನ ಬಂಗಾರದ ಚೆಂಡುಗಳ ಜೊತೆಗೆ ಆ ಗೂಳಿ ಬೆನ್ನ ಮೇಲೆ ಏರ್ತಾಳೆ. ಗೂಳಿ ಈ ಬಾರಿ ಹಗುರವಾಗಿ ನಡ್ಕೊಂಡು ಕಾಡಿನ ಕಡೆಗೆ ರಾಜ್ಕುಮಾರಿನ ಕರ್ಕೊಂಡು ಹೋಗುತ್ತೆ. ಹೋಗ್ತಾ ಇದ್ದಾಗ ದಾರಿಲಿ ಸಂಜೆ ಆಗುತ್ತೆ. ಆಗ ಆ ಗೂಳಿ, ರಾಜ್ಕುಮಾರಿ ಈಗ ಸಮಯ ಎಷ್ಟು ಅಂತ ಕೇಳುತ್ತೆ. ಅದಕ್ಕೆ ರಾಜ್ಕುಮಾರಿ ಹೇಳ್ತಾಳೆ, ಈಗ ನಮ್ಮ ತಂದೆ ತಾಯಿ ಅರಮನೆಯಲ್ಲಿ ಊಟಕ್ಕೆ ಕೂಡೋ ಸಮಯ ಅಂತ. ಧನ್ಯವಾದ, ನೀನು ನಿಜವಾದ ರಾಜ್ಕುಮಾರಿ ಅಂತ ಹೇಳಿ ಗೂಳಿ ಕತ್ತಲಲ್ಲಿ ಅವಳನ್ನ ಕರ್ಕೊಂಡು ಮುಂದೆ ಹೋಗುತ್ತೆ. ರಾಜ್ಕುಮಾರಿ ಮೆತ್ತಗಿದ್ದಂಥ ಆ ಗೂಳಿ ಬೆನ್ನ ಮೇಲೆ ಮಲಗಿ ನಿದ್ದೆ ಮಾಡ್ತಾಳೆ. ಮಲಗಿದ್ದವಳು ಎಚ್ಚರ ಆಗೋ ಹೊತ್ತಿಗೆ ಸುಂದರವಾದ ಅರಮನೆಯಲ್ಲಿ ಮೆತ್ತಗಿನ ಹಾಸಿಗೆ ಮೇಲೆ ಮಲಗಿದ್ಲು. ಅಯ್ಯೋ, ಇದು ಹೇಗೆ ಇಲ್ಲಿ ಬಂದೆ ಅಂತ ಸುತ್ತ ನೋಡ್ತಾಳೆ. ಅಲ್ಲೇ ಒಂದು ಪಕ್ಕದ ಕೊಠಡಿ ಇರುತ್ತೆ. ಅಲ್ಲಿ ಒಂದು ಟೇಬಲ್ ಮೇಲೆ ಇಬ್ಬರಿಗೂ ಊಟ ತಟ್ಟೆಗಳನ್ನು ಇಟ್ಟಿದ್ರು, ಒಳ್ಳೆ ಭಕ್ಷ್ಯ ಭೋಜನಗಳನ್ನು ಇಟ್ಟಿದ್ರು. ಆಗ ರಾಜ್ಕುಮಾರಿ ಆಶ್ಚರ್ಯದಿಂದ ನಡ್ಕೊಂಡು ಹೋಗಿ ಅವನ್ನೆಲ್ಲ ನೋಡ್ತಾಳೆ. ನೋಡಿ ಅಲ್ಲೇ ಇದ್ದಂಥ ಗೂಳಿನ ಕರೀತಾಳೆ, ಗೂಳಿ, ನನ್ನ ಜೊತೆ ಊಟಕ್ಕೆ ಬರ್ತೀಯಾ, ಬಾ ಅಂತ ಕರೀತಾಳೆ. ಆಗ, ಬಂದೆ ರಾಜ್ಕುಮಾರಿ, ನೀನು ಕರೀದೆ ನಾನು ಬರೋ ಹಾಗಿರಲಿಲ್ಲ ಅನ್ನೋ ಗೂಳಿ ಶಬ್ದ ಕೇಳಿಸುತ್ತೆ. ಆಗ ತಕ್ಷಣ ಪರದೆ ಸರಿಯುತ್ತೆ. ಅಲ್ಲಿ ಒಬ್ಬ ಸುಂದರನಾದ ರಾಜ್ಕುಮಾರ ನಿಂತಿರ್ತಾನೆ. ರಾಜ್ಕುಮಾರಿ ಆಶ್ಚರ್ಯದಿಂದ, ನೀನೇನಾ ಗೂಳಿ ಅಂತ ಕೇಳ್ತಾಳೆ. ಆಗ ರಾಜ್ಕುಮಾರ ನಗುತ್ತಾ, ಹೌದು, ನಾನು ಶಾಪದಿಂದ ಗೂಳಿಯಾಗಿದ್ದೆ. ನಿನ್ನ ಪ್ರೀತಿಯಿಂದ ನನ್ನ ರೂಪ ಮರಳಿ ಬಂತು. ಆದರೆ ರಾತ್ರಿ 3 ಗಂಟೆ ಹೊತ್ತು ಮಾತ್ರ ನಾನು ಈ ರೂಪದಲ್ಲಿರ್ತೀನಿ. ಉಳಿದ ಸಮಯ ಗೂಳಿಯಾಗೇ ಇರಬೇಕು. ಇನ್ನೂ 3 ವರ್ಷ ಈ ರೀತಿ ಕಷ್ಟಪಟ್ಟರೆ ಆಮೇಲೆ ಇಡೀ ಜೀವನ ರಾಜ್ಕುಮಾರನಾಗೇ ಉಳಿತೀನಿ. ಅದಕ್ಕೆ ನಿನ್ನ ಸಹಾಯ ಬೇಕು ರಾಜ್ಕುಮಾರಿ. ಇನ್ನು 3 ವರ್ಷ ನಿನಗೆ ಕಷ್ಟ ಅಂದಾಗ ರಾಜ್ಕುಮಾರಿ ಸಂತೋಷದಿಂದ ಆ ರಾಜ್ಕುಮಾರನ ಕೈ ಹಿಡಿದು ಜೀವನ ಸಾಗಿಸ್ತಾಳೆ. 3 ವರ್ಷ ಕಳೆದ ಮೇಲೆ ಅವರಿಬ್ಬರು ಸುಖವಾಗಿ ರಾಜ ರಾಣಿ ಥರ ಜೀವನ ಸಾಗಿಸ್ತಾರೆ. ಹೇಗಿತ್ತು ಸವಿಲೋಕದ ಕಥೆ? ಇಷ್ಟ ಆಯ್ತಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ.